ಇನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕಾದಂಥ ಕೈಗಾರಿಕೆಗಳು ಈಗ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ. ಅಂದರೆ ಆಂಧ್ರಕ್ಕೆ ಹೋಗ್ತಾ ಇದ್ದಾವೆ. ಆಂಧ್ರ ಪ್ರದೇಶ ಈಗ ಗಾಳ ಹಾಕ್ತಾ ಇದ್ದಾವೆ. ಬೆಂಗಳೂರು ಬಳಿ ನಾವೇ ಜಾಗ ಕೊಡ್ತೀವಿ ಬನ್ನಿ ಅಂತ ಆಹ್ವಾನ ಕೊಡ್ತಾ ಇದ್ದಾವೆ. ನಮ್ಮ ಬಳಿ 8,000 ಎಕರೆ ಜಮೀನಿದೆ ಬನ್ನಿ. ಆಂಧ್ರ ಸರ್ಕಾರದ ಸಚಿವ ನಾರಾ ಲೋಕೇಶ್ ಹೇಳಿಕೆ ಇದು. ದೇವನಹಳ್ಳಿಯಲ್ಲಿ ಕಳೆದ 4-5 ವರ್ಷದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. 1777 ಎಕರೆ ಜಾಗವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ. ಯಾಕಂದರೆ ಸರ್ಕಾರದ ಪ್ಲ್ಯಾನ್ ಏನಿತ್ತು, ಕರ್ನಾಟಕ ಸರ್ಕಾರದ ಪ್ಲ್ಯಾನ್ ಅಂದರೆ ಏರೋಸ್ಪೇಸನ್ನು ನಾವು ಸ್ಥಾಪನೆ ಮಾಡ್ತೀವಿ, ಅಂದರೆ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಅನೇಕ ಉದ್ಯೋಗಗಳನ್ನು ಸೃಷ್ಟಿಸ್ತೀವಿ ಅಂತ ಒಂದು ಕಡೆ ಸರ್ಕಾರದವ್ರು ಪ್ಲ್ಯಾನ್ ಮಾಡ್ತಾ ಇದ್ರು. ರೈತರ ನಿರಂತರವಾದ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಅದು ಈಗ ಆಂಧ್ರಕ್ಕೆ ಪ್ಲಸ್ ಆಗಿದೆ. ಈಗ ಆ ರೈತರು ಜಾಗ ಕೊಡಲ್ಲ ಅಂತ ಹೇಳಿದ್ರಲ್ಲ, ಈಗ ಅದು ಆಂಧ್ರ ಪ್ರದೇಶಕ್ಕೆ ಪ್ಲಸ್ ಆಗಿದೆ. ಆಂಧ್ರ ಪ್ರದೇಶದ ಸಚಿವರೊಬ್ಬರು ಹೇಳ್ತಾರೆ, ನಾರಾ ಲೋಕೇಶ್ ಅವರು, ಬೆಂಗಳೂರಲ್ಲೇ ನಮ್ಮ ಜಾಗ ಇದೆ, ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು, ಆಂಧ್ರ ಸರ್ಕಾರದ ಸ್ವತ್ತೋದು. 8,000 ಎಕರೆ ನಮ್ಮ ಹತ್ರ ಇದೆ, ಬನ್ನಿ, ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ, ಮುಕ್ತವಾದ ಅವಕಾಶ ಕೊಡ್ತಾ ಇದ್ದಾರೆ. ಆಲ್ರೆಡಿ ಅನೇಕ ಕಂಪನಿಗಳು, ಕೈಗಾರಿಕೆಗಳು ಕರ್ನಾಟಕ ಬಿಟ್ಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಕಡೆ ಮುಖ ಮಾಡೇ ಆಗಿದೆ ಕೆಲವು. ನಿಮಗಾಗಿ ನನ್ನ ಬಳಿ ಉತ್ತಮವಾದ ಐಡಿಯಾ ಇದೆ, ನೀವು ಆಂಧ್ರ ಪ್ರದೇಶದತ್ತ ಯಾಕೆ ನೋಡಬಾರ್ದು? ಇದು ಉದ್ಯಮಿಗಳಿಗೆ ಮುಕ್ತವಾದ ಒಂದು ಆಫರ್ ಕೊಡ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಪ್ರಮುಖ ಸಚಿವರೊಬ್ಬರು ನಾರಾ ಲೋಕೇಶ್ ಅವರು. ನೀವು ಆಂಧ್ರ ಪ್ರದೇಶದತ್ತ ಯಾಕೆ ಮುಖ ನೋಡಬಾರ್ದು? ಖಂಡಿತವಾಗ್ಲೂ ಕೂಡ ನೋಡ್ತೀವಿ. ನೀವು ನಮಗೆ ಬಿಗ್ ಆಫರ್ ಕೊಟ್ಟರೆ, ನಮಗೆ ಜಾಗ ಕೊಟ್ಟರೆ, ನೀರು ಕೊಟ್ಟರೆ, ಸಬ್ಸಿಡಿಯಲ್ಲಿ ವಿದ್ಯುತ್ ಕೊಟ್ಟರೆ ನಾವು ಯಾಕೆ ಬರಬಾರ್ದು ಅಂತ ಅವರು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾಡಿದ್ದಾರೆ, ಕೆಲವರು ಹೋಗೇ ಆಗಿದೆ. ಬೆಂಗಳೂರಲ್ಲಿ ಸ್ಥಾಪನೆ ಆಗಬೇಕಾದಂತಹ ಉದ್ದಿಮೆ ಈಗ ಆಂಧ್ರ ಪ್ರದೇಶದ ಕಡೆ ಮುಖ ಮಾಡಿದ್ದಾವೆ, ತೆಲಂಗಾಣದ ಕಡೆ ಮುಖ ಮಾಡಿದ್ದಾವೆ, ತಮಿಳ್ನಾಡು ಕಡೆ ಮುಖ ಮಾಡಿದ್ದಾವೆ. ಹೇಳಕ್ಕೆ ಮಾತ್ರ IT-BT ಸಿಟಿ ನಮ್ಮದು ಬೆಂಗಳೂರು, ಹೇಳಕ್ಕೆ ಮಾತ್ರ ಗಾರ್ಡನ್ ಸಿಟಿ. ಈ ಹಿಂದೆ SM ಕೃಷ್ಣ ಅವರು ಇದನ್ನು ಸಿಂಗಾಪುರ್ ಮಾಡ್ತೀವಿ ಅಂತ ಹೋಗ್ತಾ ಇದ್ರು. ಇವತ್ತು ಸಿಂಗಾಪುರು ಇಲ್ಲ, ಯಾವ ಪುರನೂ ಇಲ್ಲ. ನೋಡಿ, ಇವತ್ತು ಉದ್ಯಮಿಗಳೇ ಇವತ್ತು ಬೇರೆ ರಾಜ್ಯದ ಕಡೆ ಮುಖ ಮಾಡ್ತಾ ಇದ್ದಾರೆ. ಮತ್ತು ಬೆಂಗಳೂರು ಅಂದರೆ ಸಾಕು, ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇದೆ. ಆ ಬೆಂಗಳೂರನ್ನು ಇವತ್ತು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಯಾಕಂದರೆ ಬೆಂಗಳೂರಿನಲ್ಲಿ IT ಹಬ್ಗಳು ದೊಡ್ಡ ಮಟ್ಟದಲ್ಲಿ ತಲೆ ಎತ್ತಬೇಕು ಅನ್ನುವಂಥ ಒಂದು ಆಲೋಚನೆಗಳು ಸಾಕಷ್ಟು ಜನರ ಮನಸ್ಸಲ್ಲಿದೆ. ಯಾಕಂದರೆ ಒಂದು ವೆದರಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಬೆಂಗಳೂರು ಅಂದರೆ ಸಾಕಷ್ಟು ಜನ ಇಷ್ಟಪಡ್ತಾ ಹೋಗ್ತಾರೆ. ಆದರೆ ಈಗೇನಾಗ್ತಾ ಇದೆ, ಬೆಂಗಳೂರಲ್ಲಿ ಸ್ಥಾಪನೆ ಆಗಬೇಕಾದಂಥ ಕಾರ್ಖಾನೆಗಳು ಇವತ್ತು ಆಂಧ್ರ ಪ್ರದೇಶದ ಕಡೆ ಮುಖ ಮಾಡ್ತಾ ಇದ್ದಾವೆ, ತಮಿಳ್ನಾಡು ಕಡೆ ಮುಖ ಮಾಡ್ತಾ ಇದ್ದಾವೆ, ತೆಲಂಗಾಣದ ಕಡೆ ಮುಖ ಮಾಡ್ತಾ ಇದ್ದಾವೆ. ಯಾಕೆಂದರೆ ಇಲ್ಲಿ ಅವರಿಗೆ ಸರಿಯಾದಂತಹ ಸೌಲಭ್ಯ ಸಿಗ್ತಾ ಇಲ್ಲ. ಅವರಿಗೆ ಸರಿಯಾದ ಭೂಮಿ, ನೀರು, ವಿದ್ಯುತ್ತು ಮತ್ತು ಕಡಿಮೆ ರೆಂಟಲ್ಲಿ ಕೊಡಬೇಕು. ಹಾಗಾದರೆ ನಾವು ಬರ್ತೀವಿ ಅಂತ ಹೇಳ್ತಾರೆ.